ವೆಲ್ಕಮ್ ಟು ಗೋಲ್ಡ್ ಡಿಸೈನ್ ಗ್ಯಾಲರಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಅಂದಾಗೆ ನಾವು ಚಿನ್ನದ ವ್ಯಾಪಾರಿ ಅಲ್ಲ, ಬೆಳ್ಳಿ ವ್ಯಾಪಾರಿನೂ ಅಲ್ಲ, ಡೈಮಂಡ್ ವ್ಯಾಪಾರಿನೂ ಅಲ್ಲ. ಹಾಗಾದರೆ ಈ ಚಾನಲ್ನ ಉದ್ದೇಶ ಏನು ಅಂತ ಅಂದರೆ, ಈ ವೆರೈಟಿ ಆಫ್ ಡಿಸೈನ್ಸ್ನ ತೋರಿಸಿ ನಿಮ್ಮ ಕಲೆಕ್ಷನಲ್ಲಿ ಮಾಡಿಸ್ಕೊಂಡು ಇಟ್ಕೊಳ್ಳಿ ಅನ್ನೋ ಕಾರಣಕ್ಕೆ ಈ ಚಾನಲ್ ಓಪನ್ ಮಾಡಿರೋದು. ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ತಮ್ಮನೇಲಿ ನೋಡಿಯೇ ನಿಮಗೆ ಗೊತ್ತಾಗಿರುತ್ತೆ ಇವತ್ತು ಯಾವ ಬಗ್ಗೆ ಮಾತಾಡ್ತಾ ಇದ್ದೀನಿ, ಯಾವ ಓಲೆಗಳನ್ನ ತೋರಿಸ್ತಾ ಇದ್ದೀನಿ ಅಂತ. ಇವತ್ತು ರೂಬಿ ತೋರಿಸ್ತಾ ಇದ್ದೀನಿ. ಇದು ಕೇವಲ 6 ಗ್ರಾಮ್ ಇದೆ, ನೋಡ್ಬೋದು. ಇದು ಓಲೆ ಬಂದು ಒಂಥರ ಲೀವ್ ಶೇಪಲ್ಲಿದೆ, 7 ಲೀವ್ಸ್ ಇದೆ ಸಣ್ಣ ಸಣ್ಣದು. ಆಮೇಲೆ ಮಧ್ಯೆ ಒಂದು ಪುಟಾಣಿದು ರೌಂಡ್ ಓವಲ್ ಶೇಪದು ಓಲೆ ಇದೆ. ಕೆಳಗಡೆ ಅದೇ ಥರದ ಹ್ಯಾಂಗಿಂಗ್ಸ್ ಇದೆ, ನೋಡ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಇದೊಂದು ವಿಶೇಷವಾದ ಡಿಸೈನು. ಇದು ಟಿಯರ್ ಡ್ರಾಪ್ ಶೇಪಲ್ಲಿದೆ, ಅಂದರೆ ಕಣ್ಣಿನ ಹನಿ. ಅದು ನೋಡಿ, ಕಣ್ಣಿನ ಹನಿ ಒಳಗಡೆ ಇನ್ನೊಂದು ರೂಬಿ ಸ್ಟೋನ್ ಇದೆ. ಎಷ್ಟು ಕ್ರಿಯೇಟಿವ್ ಆಗಿದೆ ಇದು. ಪೊಯೆಟ್ ಅವ್ರಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಇದು ಕೇವಲ 4 ಗ್ರಾಮ್ ಇದೆ. ಎಲ್ಲ ಯಾರು ಬೇಕಾದ್ರೂ ಹಾಕೋಬೋದು. ಇದು ಮಾಡರ್ನ್ ವೇರ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಗೌನು ಆ ಥರದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಮಧ್ಯೆ ಒಂದು ಅಲ್ ಬಂದಿದೆ, ಅಲ್ ಇದೆ ಅಂತಲೇ ಗೊತ್ತಾಗ್ತಿಲ್ಲ ಅಲ್ಲಿ. ಮತ್ತು ಸಣ್ಣ ಅಲ್ಲು ಬಂದಿದೆ ಅಷ್ಟೇ. 2 ರೂಬಿ ಬಂದಿದೆ, ಆಮೇಲಿಂದ ಟಿಯರ್ ಶೇಪ್ ಡ್ರಾಪ್ ಥರ ಚಿನ್ನ ಬಂದಿದೆ. ನೆಕ್ಸ್ಟ್ ನೋಡೋಣ ಬನ್ನಿ. ಇದು 6 ಗ್ರಾಮ್ ಇದೆ. ಇದು ಓವಲ್ ಶೇಪು, ಮಧ್ಯದಲ್ಲಿ ಹರಳು ಅಂದರೆ ವೈಟ್ ಸ್ಟೋನ್ ಇದೆ. ಸುತ್ತ ರೂಬಿದು ಸ್ಟೋನ್ಸು ಸುತ್ತುವರ್ಕೊಂಡಿದೆ. ಇದಕ್ಕೆ ಎಷ್ಟು ಹೆವಿ ಆಗಿದೆ ಅಂತ ಅಂದರೆ ನೋಡಬಹುದು. ಇಲ್ಲ ಅಂದರೆ ತುಂಬ ರೂಬಿ ಸ್ಟೋನ್ಸ್ ಹಾಕಿದ್ದಾರೆ. ಹೆವಿ ಅಂದರೆ ಹೆವಿ ಆಗಿರುತ್ತೆ. ನಾನು 6 ಗ್ರಾಮ್ ಇರೋದು ಬರೀ ಚಿನ್ನ ಮಾತ್ರ. ಇದು ಒಟ್ಟಿಗೆ ನೀವು ನೋಡೋದಾದರೆ ತುಂಬ ಗ್ರಾಮ್ ಬರುತ್ತೆ. ತುಂಬಾ ಚೆನ್ನಾಗೂ ಕಾಣುತ್ತೆ ಕಿವಿಗೆ, ನೋಡ್ಬೋದು. ನೆಕ್ಸ್ಟ್ ನೋಡೋಣ ಬನ್ನಿ. ಇದು ಸುತ್ತ ಫ್ಲವರ್ ಡಿಸೈನು, ಒಳಗಡೆ ರೂಬಿ ಸ್ಟೋನ್ ಹಾಕಿದ್ದಾರೆ. ಸುತ್ತ ಡೈಮಂಡ್, ಇದು ಡೈಮಂಡ್ ಸ್ಟೋನ್ಸ್ ಹಾಕಿದ್ದಾರೆ. ಇದು ಕೂಡ 6 ಗ್ರಾಮ್ ಇದೆ. ಇದು 18 ಕ್ಯಾರೆಟ್ ಗೋಲ್ಡಲ್ಲಿ ಮಾಡಿರೋದು. ಸೊ ನೋಡಿ ತಗೊಳ್ಳಿ. ಯೂಶಲಿ ಡೈಮಂಡ್ ಇರೋದಕ್ಕೆಲ್ಲ 18-14 ಕ್ಯಾರೆಟ್ ಗೋಲ್ಡೇ ಬರೋದು. ಸೊ ಈ ಥರ ಎಲ್ಲ ತೊಗೋಬೇಕಾದ್ರೆ ಸ್ವಲ್ಪ ದೊಡ್ಡ ಅಂಗಡಿಲೇ ತೊಗೊಂಡ್ರೆ ಒಳ್ಳೆಯದು, ಯಾಕಂದರೆ ಮೋಸ ಮಾಡಲ್ಲ. ಇದು 22 ಹಾಕಿದ್ದೀವಿ ಅಂದ್ಬಿಟ್ಟು ನಿಮ್ಮ ಹತ್ರ ಸುಮ್ಮನೆ ತುಂಬ ಬೆಲೆಯ ಚಿನ್ನ ಅಂತ ಇದು ಮಾಡ್ತಾರೆ. ಅದಕ್ಕೋಸ್ಕರನೇ ಗೊತ್ತಿರೋಕ್ಕಾದರೆ ಗೊತ್ತಿರುತ್ತೆ, ಗೊತ್ತಿಲ್ಲ ಅನ್ನೋರು ಸ್ವಲ್ಪ ದೊಡ್ಡ ಅಂಗಡಿಲಿ ತೊಗೊಳ್ಳಿ. 1-2 ಸತಿ ನೀವು ತೊಗೊಂಡಾದ್ಮೇಲೆ ನೀವು ನಿಮ್ಮ ಇಷ್ಟ ಬಂದಿದ್ದ ಕಡೆ ಹೋಗ್ಬೋದು. ಏನು ಗೊತ್ತಿಲ್ಲದೆ ಸುಮ್ಮನೆ ಮೋಸ ಹೋಗಬೇಡಿ ಅಂತ ಅಷ್ಟೇ. ಇದು ಹೂಪ್ ಇಯರಿಂಗು. ಹೂಪ್ ಅಂದರೆ ಏನಿಲ್ಲ, ಅಂದರೆ ಒಂಥರ ಸರ್ಕ್ಯುಲರ್ ಅಥವಾ ಓವಲ್ ಶೇಪಲ್ಲಿ ಇರುತ್ತೆ, ಅಂದರೆ ಕಂಪ್ಲೀಟ್ಲಿ ಕ್ಲೋಸ್ ಆಗಿರುತ್ತೆ ಅಂತ ಅಷ್ಟೇ. ಇದು 5 ಗ್ರಾಮ್ ಇದೆ, ನೋಡ್ಬೋದು ಎಷ್ಟು ಸುಂದರವಾಗಿ ಕಾಣುತ್ತೆ ಅಂತ. ಇದರಲ್ಲೂ ಅಷ್ಟೇ 7 ರೂಬಿ ಸ್ಟೋನ್ ಇದೆ ಒಂದು ಕಿವಿ ಓಲೆಯಲ್ಲಿ. ಇದೇ ಥರ ಇನ್ನೊಂದಕ್ಕೂ ಕಿವಿ ಓಲೆಯಲ್ಲಿ ಇನ್ನು 7 ಇದೆ. ಆಮೇಲಿಂದ 7 ಸಣ್ಣ ವೈಟ್ ಸ್ಟೋನ್ ಇದೆ, ನೋಡ್ಬೋದು. ಈ 6 ಗ್ರಾಮು ಬರೀ ಚಿನ್ನದ ಲೆಕ್ಕ ಅಷ್ಟೇ, 5-6 ಗ್ರಾಮ್. ಇದೇ ಥರದ್ದು ನಿಮಗೆ ಡೈಮಂಡಲ್ಲೂ ಮಾಡಿಕೊಡ್ತಾರೆ. ಇಲ್ಲಿರುವ ವೈಟ್ ಸ್ಟೋನ್ನ ರೀಪ್ಲೇಸ್ ಮಾಡಿ ಡೈಮಂಡ್ಗೆ ಹಾಕ್ತಾರೆ. ಆದರೆ ಚಿನ್ನದ್ದು ವ್ಯಾಲ್ಯೂ ಕ್ಯಾರೆಟ್ನ ನೀವು ನೋಡ್ಕೋಬೇಕಾಗತ್ತೆ.
ಡೈಮಂಡ್ ಆದರೆ ಅದು 18 ಕ್ಯಾರೆಟ್ ಅಥವಾ 14 ಕ್ಯಾರೆಟ್ ಹಾಕ್ತಾರೆ. 22 ಕ್ಯಾರೆಟ್ ಹಾಕಲ್ಲ, ಯಾಕಂದರೆ ಅದು ಗ್ರಿಪ್ಪಾಗಿರಬೇಕು. ಆಮೇಲಿಂದ 18 ಕ್ಯಾರೆಟ್ ಆದರೆ ತುಂಬ ಗ್ರಿಪ್ಪಲ್ಲಿ ಇಟ್ಕೊಳ್ಳುತ್ತೆ ಡೈಮಂಡ್ನ ಅನ್ನೋ ಕಾರಣಕ್ಕೆ. ಇದು 22 ಕ್ಯಾರೆಟು ಸ್ವಲ್ಪ ಸಾಫ್ಟಾಗಿರುತ್ತೆ. 24 ಅಂತೂ ಇನ್ನೂ ಸಾಫ್ಟಾಗಿರುತ್ತೆ. ಅದಕ್ಕೇ ಯಾವಾಗಲೂ 24 ಕ್ಯಾರೆಟು ಬಳಸಲ್ಲ ನಮ್ಮ ಜ್ಯುವೆಲರಿ ಇದಕ್ಕೆ. ಸೊ 22 ಕ್ಯಾರೆಟ್ನೇ ಬಳಸೋದು. ಅದಕ್ಕೆ ಕಾಪರೆಲ್ಲ ಮಿಕ್ಸ್ ಮಾಡಿರ್ತಾರೆ, ಅಂದರೆ ಸ್ಟಂಟ್ ಕೊಡುತ್ತೆ ಅಂತ ಕಾರಣಕ್ಕೆ. ಇದು ಇನ್ನೊಂಥರ ಹೂಪ್ ರಿಂಗು. ಇದು 6 ಗ್ರಾಮ್ ಇದೆ. ಇದಕ್ಕೂ ಅಷ್ಟೇ ಸುತ್ತ ವೈಟ್ ಸ್ಟೋನ್ ಇದೆ, ಮಧ್ಯದಲ್ಲಿ ಮಾತ್ರ ರೂಬಿ ಸ್ಟೋನ್ ಇದೆ. ನೋಡೋದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದು ಹಾಕೊಂಡ್ರೂ ಟ್ರೆಡಿಷ್ನಲ್ ವೇರ್ಗೂ ಆಗುತ್ತೆ, ಫೆಸ್ಟಿವ್ ವೇರ್ಗೂ ಆಗುತ್ತೆ. ಮಾಡ್ರನ್ ವೇರ್ಗಂತೂ ತುಂಬ ಸೂಟಬಲ್ಲು. ನೋಡ್ಬೋದು, ಇದು ಅಷ್ಟೇ ತುಂಬ ಹೆವಿ ಇರುತ್ತೆ. ಇದು 6 ಗ್ರಾಮು ಬರೀ ಚಿನ್ನದ್ದು. ಇದು ಸ್ಟೋನ್ ವ್ಯಾಲ್ಯೂ ಅಲ್ಲ, ಅದೆಲ್ಲ ಹಾಕಿದ್ರೆ ಮಾತ್ರ 10 ಗ್ರಾಮ್ ಮೇಲ್ಗಡೆನೇ ಬರುತ್ತೆ. ಸೊ ಇದು ವಿತಿನ್ 6 ಗ್ರಾಮ್ ಬರೀ ಗೋಲ್ಡ್ ಅಷ್ಟೇ. ಇನ್ನೊಂದು ಹೂಪ್ ರಿಂಗು, ಇದರಲ್ಲೂ ಅಷ್ಟೇ ನೋಡ್ಬೋದು. ಇದರಲ್ಲೂ 7 ರೂಬಿ ಸ್ಟೋನ್ಸ್ ಇದೆ, ಸುತ್ತ ಡೈಮಂಡ್ ಇದೆ. ಇದು 18 ಕ್ಯಾರೆಟ್ ಗೋಲ್ಡಿಂದ ಮಾಡಿರೋದು. ಇದು ಅಷ್ಟೇ 6.5 ಗ್ರಾಮ್ ಇದೆ. ನೋಡ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಎಸ್ಪೆಷಲಿ ಮಾಡರ್ನ್ ವೇರ್ಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ನಿಮಗೆ ಡೈಮಂಡ್ ಇಷ್ಟ ಆಗಲಿಲ್ಲ ಅಂದರೆ CZ ಸ್ಟೋನಲ್ಲೂ ಕೂಡ ಮಾಡಿಸ್ಕೋಬೋದು, ಅಂದರೆ ಮಾಮೂಲಿ ಹರಳು ನಿಮ್ಗೆ ಇಷ್ಟ ಬಂದಾಗೆ ಮಾಡಿಸ್ಕೋಬೋದು. ಹಾಗೆ ಇಲ್ಲಿ 6.5 ಗ್ರಾಮ್ ಅಂತ ಇದೆ. ನಿಮ್ಗೆ ಸ್ವಲ್ಪ ಕಮ್ಮಿ ಬೇಕಾದರೂ ಕಮ್ಮಿ ಮಾಡಿಸ್ಕೋಬೋದು. ಅದು ತೀರಾ ಕಮ್ಮಿ ಮಾಡಿಸ್ಕೊಂಡ್ರೆ ನಿಮಗೆ ಟೊಳ್ಳಾಗುತ್ತೆ. ಅದ್ರ ಬದಲು ಜಾಸ್ತಿ ಮಾಡಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಗಟ್ಟಿಗಿರುತ್ತೆ ಅಂತ ಅಷ್ಟೇ. ನಾನು ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಿ ಒಂದು ಪ್ಲೇನ್ ಜುಮ್ಕಿ ಮಾಡಿಸ್ಕೊಂಡು ಇಟ್ಕೊಳ್ಳಿ ಅಂತ. ಯಾಕಂದರೆ ಈ ಥರ ಸಿಂಪಲ್ ಆಗಿರುವ ಒಂದು ಸ್ಟಡ್ ಅಥವಾ ಟಾಪ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸಿಂಪಲ್ ಆಗಿರೋ ಜುಮ್ಕಿ. ಇದು ಕೂಡ 5 ಗ್ರಾಮ್ ಇದೆ. ನೋಡ್ಬೋದು, ಇದೊಂಥರ ಸೂರ್ಯಕಾಂತಿ ಥರ ಕಾಣ್ತಾ ಇದೆ. ಮಧ್ಯದಲ್ಲಿ ಎಲ್ಲ ಸೀಡ್ಸು, ಸುತ್ತ ಬಂದು ಪೆಟಲ್ಸು ನೋಡ್ಬೋದು. ನೆಕ್ಸ್ಟ್ ವೇ ಕೂಡ ಒಂಥರ ಫ್ಲವರ್ ಡಿಸೈನಲ್ಲಿದೆ. ಇದಕ್ಕೂ ಕೂಡ ಪ್ಲೇನ್ ಜುಮ್ಕಿ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಫೆಸ್ಟಿವ್ ವೇರಾಗೂ ಹಾಕೋಬೋದು, ಟ್ರೆಡಿಷ್ನಲ್ ವೇರಾಗೂ ಹಾಕೋಬೋದು. ಇದಕ್ಕೆಲ್ಲದಕ್ಕೂ ನಾನು ತೋರಿಸೋ ಈ ರೂಬಿ ಸ್ಟೋನ್ಸ್ಗೆಲ್ಲನೂ ಪ್ಲೇನ್ ಜುಮ್ಕಿ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಈ ಓಲೆ 4 ಗ್ರಾಮ್ ಇದೆ. 4 ಗ್ರಾಮ್ ಇದೆ ಅಂತಲೇ ಅನಿಸಲ್ಲ. ಇದು ಕೇವಲ ಸಿಂಪಲ್ ಆಗಿರುವ 4 ಗ್ರಾಮ್ ಕಿವಿ ಓಲೆ. ಇದಕ್ಕೆ 7 ರೂಬಿ ಸ್ಟೋನ್ ಇದೆ. ಇದು ಫ್ಲವರ್ ಶೇಪಲ್ಲಿದೆ. ಇದಕ್ಕೂ ಅಷ್ಟೇ ಪ್ಲೇನ್ ಜುಮ್ಕಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಓಲೆನೂ ಕೂಡ 4 ಗ್ರಾಮ್ ಇದೆ. ನೋಡಬಹುದು, ಮಧ್ಯೆ ಎಲ್ಲ ಸ್ಟೋನ್ಸ್ ಬಂದಿದೆ. ಸುತ್ತಾಕಾರದಲ್ಲಿದೆ ಅಷ್ಟೇ. ಇದರಲ್ಲಿ ಏನು ಸಿಂಪಲ್ ಆಗಿದೆ ಬಿಟ್ಟರೆ ಇನ್ನೇನು ಗ್ರ್ಯಾಂಡ್ ಲುಕಿಂಗ್ ಅಂತ ಏನೂ ಇಲ್ಲ. ಇದಕ್ಕೂ ಅಷ್ಟೇ ಪ್ಲೇನ್ ಜುಮ್ಕಿ ಹಾಕೊಂಡ್ರೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಸೊ ನಿಮಗೆ ಫೆಸ್ಟಿವ್ ವೇರ್ ಬೇಕಂದರೆ, ಟ್ರೆಡಿಷ್ನಲ್ ವೇರ್ ಬೇಕಂದರೆ ಈ ಥರ ನೀವೇ ಡಿಸೈನ್ಸ್ ಹಾಗೂ ಫ್ಯಾಕ್ಷನ್ ಆಗಿ ನೀವೇ ಚೇಂಜ್ ಮಾಡ್ಕೋತಾ ಹೋಗಬೇಕಾಗತ್ತೆ. ಈ ಓಲೆ 10 ಗ್ರಾಮ್ ಇದೆ. ನೋಡ್ಬೋದು, ಇದು ಓಲೆ ಮತ್ತು ಹ್ಯಾಂಗಿಂಗ್ಸು. ಓಲೆ ಸಿಂಪಲ್ ಆಗಿದೆ, ಜಸ್ಟ್ ಒಂದು ಹೂವಿನ ಆಕಾರದಲ್ಲಿದೆ. ಹ್ಯಾಂಗಿಂಗ್ಸೇ ತುಂಬ ಗ್ರ್ಯಾಂಡಾಗಿದೆ. ಇದು 10 ಗ್ರಾಮ್ ಇದೆ. ನೋಡ್ಬೋದು, ನಾನು ತೋರಿಸ್ತಾ ಇರೋದೆಲ್ಲ ನಿಮಗೆ ಐಡಿಯಾಗೋಸ್ಕರ. ಇದನ್ನೇ ಮಾಡಿಸ್ಕೊಳ್ಳಿ ಅಂತೇನಿಲ್ಲ. ಇನ್ನೊಂದು ತೆಗೆದು ನೀವು ಇನ್ನೊಂದು ಥರ ಮಾಡಿಸ್ಕೋಬಹುದು.
ಈ ಎಕ್ಸಾಂಪಲ್ ಈ ಓಲೆಯನ್ನು ಇದನ್ನು ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಬೇರೆ ಓಲೆ ಶೇಪ್ ತಗೊಂಡು ಹ್ಯಾಂಗಿಂಗ್ಸ್ ಸೇಮ್ ಮಾಡಿಸ್ಕೋಬಹುದು. ಈ ಥರ ನೀವು ಆಲ್ಟರ್ ಮಾಡ್ಕೋಬೋದು ಅನ್ನೋ ಕಾರಣಕ್ಕೆ ನಾನು ಈ ಥರ ಡಿಸೈನ್ಸ್ ಚಾನಲ್ನ ಓಪನ್ ಮಾಡಿರೋದಷ್ಟೇ. ನೆಕ್ಸ್ಟ್ ಇದು ಹಾಫ್ ರಿಂಗ್, ಅಂದರೆ ಪೂರ್ತ ಊಪ್ ರಿಂಗ್ ಇಲ್ಲ, ಅದರಲ್ಲಿ ಹಾಫ್ ಇದೆ, ಅದಕ್ಕೆ ಹಾಫ್ ರಿಂಗು. ಇದರಲ್ಲಿ ಒಂದು ಸುತ್ತು ವೈಟ್ ಸ್ಟೋನ್ ಇದೆ, ಇನ್ನೊಂದು ಸುತ್ತು ರೂಬಿ ಸ್ಟೋನ್ ಇದೆ, ನೋಡಬಹುದು. ಎರಡೂ ಎಷ್ಟು ಎಲಿಗೆಂಟಾಗಿ ಕಾಣ್ತಿದೆ ನೋಡ್ತಿದ್ದೀರಲ್ಲ. ಇದು ಕೂಡ 5 ಗ್ರಾಮ್ ಇದೆ. ನಿಮಗೆ ಈ ಥರ ಇಷ್ಟ ಆಗಲಿಲ್ಲ ಅಂದರೆ ಬೇರೆ ಊಪ್ ರಿಂಗನ್ನೇ ಡಿಸೈನ್ ನೀವು ಮಾಡಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಈ ಥರ ಐಡಿಯಾಸ್ನ ನೀವೇ ಜನ್ರೇಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಹಾರ್ಟ್ ಶೇಪು. ಇದು ಇವಾಗ ವ್ಯಾಲೆಂಟೈನ್ಸ್ ಡೇ ಬರ್ತದೆ, ಹುಡುಗರ ನಿಮಗೆ ಇಷ್ಟ ಆಗೋದವ್ರಿಗೆ ಕೊಡಿಸಿ, ಹೆಣ್ಮಕ್ಳಿಗೆ ಅಥವಾ ಅಮ್ಮಂದಿರಿಗೆ ಅಂತ ಹೇಳ್ತಾ ಇದ್ದೀನಿ. ಇದು ಅಷ್ಟೇ, ಇದು 4 ಗ್ರಾಮ್ ಇದೆ. ಇದು ಹೆವಿಯಾಗಿದೆ. ಇದ್ರಲ್ಲಿ ನೋಡೋಕ್ಕೆ ಮಾತ್ರ ಸಣ್ಣದು, ತುಂಬ ದೊಡ್ಡದಾಗಿ ಕಾಣುತ್ತೆ, ಬಟ್ ಆ್ಯಕ್ಚುಲಾಗಿ ತುಂಬಾ ಸಣ್ಣದು. ಆಗಲೇ ಹೇಳ್ದಂಗೆ ಇದಕ್ಕೂ ಕೂಡ ಪ್ಲೇನ್ ಜುಮ್ಕಿ ಜೊತೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ, ನಾನು ತೋರಿಸ್ತಾ ಇರೋ ಡಿಸೈನ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ತೋರಿಸಿ ಇಷ್ಟ ಅದನ್ನು ಮಾಡಿಸ್ಕೊಳಕ್ಕೆ ಹೇಳಿ. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಇನ್ನು ಹೆಚ್ಚೆಚ್ಚು ಡಿಸೈನ್ಸ್ ಬರ್ತಾ ಇರುತ್ತೆ. ನೀವು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಹೆಚ್ಚೆಚ್ಚು ಡಿಸೈನ್ನ ನೋಡಬಹುದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೋರ್.